ಮನುಷ್ಯನ ಮೇಲೆ ಇಷ್ಟೆಲ್ಲ ಆರೋಪಗಳಿದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ರಾಜಕೀಯ ಸಪೋರ್ಟ್ ಯಾಕೆ ಆ ಮನುಷ್ಯನಿಗೆ? ಸರ್, ನಮ್ಮ ಊರಲ್ಲಿ ಒಂದು ಜನರದ್ದು ವೀಕ್ನೆಸ್ ಏನಂದರೆ, ಕರಾವಳಿ ಜನರದ್ದು ಒಬ್ಬ ಗಾರ್ಡ್ ಸಿಗಲಿ, ಗೌರ್ಮೆಂಟ್ ಆಫೀಸರು, ಇನ್ನೊಬ್ಬ ಪೊಲೀಸೇ ಆಗಲಿ, ಅವರು WC ಆಗಲಿ, ಯಾರಾಗಲಿ ಸೆಲ್ಯೂಟ್ ಕೊಡ್ತಾರೆ, ಒಳ್ಳೆ ಮರ್ಯಾದೆ ಕೊಡ್ತಾರೆ. ಈ ಮರ್ಯಾದೆಯನ್ನು ನಮ್ಮ ಸಂದೇಶ್ PG ಅವರು ಮಿಸ್ಯೂಸ್ ಮಾಡಿಕೊಂಡ್ರು. ಪಬ್ಲಿಕ್ನವ್ರು ತುಂಬ ಮೇಲೆ ಇಟ್ಟರು ಇವರನ್ನು ಮೇಲೆ ಇಟ್ಟರು. ಇವರಿಗೆ ತುಂಬ ಖುಷಿ ಆಯಿತು. ಯಾರು ರೂಟ್ ಹೇಗೆ ಅಂತ ಹುಡ್ಕೊಂಡು ಅಲ್ಲಿ ಇವರು ಸಟ್ಟಾದರು. ಎಸ್, ನಾನು ನಿಮ್ಮನ್ನು ಕೇಳಬೇಕು. ಮಹಿಳಾ ಆಯೋಗಕ್ಕೆ 3 ಸಲ, ಕಮಿಷನರ್ಗೆ 3 ಸಲ, ಹೋಮ್ ಮಿನಿಸ್ಟರ್ಗೆ 3 ಸಲ ದೂರು ಕೊಟ್ಟರು. ಈ ಮನುಷ್ಯನ ಬಗ್ಗೆ ಇಷ್ಟೆಲ್ಲ ದೂರುಗಳಿದಾವೆ, ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು, ಕ್ರಮ ಆಗಲ್ಲ. ಯಾಕಾಗಲ್ಲ ಅಂತ ಹೇಳ್ತೀರಿ? ಏನು ಕೈ ಕಟ್ಟಿ ಹಾಕಿರೋದು ಏನು ಈ ವ್ಯವಸ್ಥೆಯನ್ನು? ಹೌದು, ಪ್ರಾಬಲ್ಯ. ಇವರು ಹೇಳಿದಾರಲ್ಲ, ಸಂದೇಶ್ PG ಅವರು ಹೇಳಿದ್ದಾರೆ, ನಿನ್ಗೆ ಎಲ್ಲಿ ಹೋದ್ರು ಏನು ಮಾಡಕ್ಕಾಗಲ್ಲ, ನನಗೆ ಎಲ್ರನ್ನು ನಾನು ಸೆಟ್ಟಿಂಗ್ ಮಾಡಿದ್ದೀನಿ, ಎಲ್ರಿಗೂ ನಾನು ಹಣ ಕೊಟ್ಟು ಸೆಟ್ ಮಾಡಿದ್ದೀನಿ, ಕಮಿಷನರ್ ಇಂದ ಹಿಡಿದು ರಾಜಕೀಯ ಮುಖಂಡರನ್ನು ಹಿಡಿದು ಎಲ್ರು, ನೀನು ಎಲ್ಲಿ ಹೋದ್ರು ನಿನಗೆ ಏನೂ ಮಾಡಕ್ಕಾಗಲ್ಲ ನನಗೆ ಅನ್ನೋ ಮಾತು ಅವನ ಬಾಯಿಂದ ಬಂದಿದೆ. ನಮ್ಮ ಇಲಾಖೆಯವರು ನನ್ನನ್ನು ಬಿಟ್ಕೊಡ್ತಾರಾ? ನಾನು ಆಕಾಶ, ನೀವು ಭೂಮಿ. ನನ್ನಲ್ಲಿರುವ ದುಡ್ಡು ನಿನ್ನ ಹತ್ರ ಇಲ್ಲ. ಈ ವಾಟ್ಸ್ ನಂಗೆ ಬಂದಿದೆ. ನೀನ್ ಬಿಟ್ಬಿಡು, ನನ್ನ ಹತ್ರ ಹೋರಾಡಬೇಡ. ನೀನ್ ನನ್ನ ಹತ್ರ ಹಾಗೆ ಸಾಧಿಸ್ಕೊಂಡು, ನಾನು ನಿನ್ನನ್ನು ಹಾಗೆ ಸಾಧಿಸ್ಕೊಂಡ್ರೆ 1 ನಿಮಿಷದಲ್ಲಿ ನಿನ್ನ ಚಿಟಿಕೆ ಹಾರಿಸ್ತೀನಿ. 3 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದೀನಿ. ನನ್ನ ಯಜಮಾನರಿಗೂ ಅವರೇ ಹೇಳಿದ್ದಾರೆ, ನಿನ್ನನ್ನು ಸಾಯಿಸಿ ನಿನ್ನ ಹೆಣ ಮನೆ ತಗೊಂಡೋಗಿ ಇಡಕ್ಕೆ ನನ್ಗೇನು ಜಾಸ್ತಿ ಖರ್ಚಾಗುದಿಲ್ಲ, ನನ್ಗೆ 2 ಲಕ್ಷದಲ್ಲಿ ಇದೆಲ್ಲ ಮಾಡ್ಕಾಗುತ್ತೆ, ನೀನೇನು ಮೇಲೆ ಹಾರಾಡಬೇಡ ಜಾಸ್ತಿ ಅಂತ ಹೇಳಿ ಅವರಿಗೂ ಸಹ ವಾರ್ನಿಂಗ್ ಮಾಡಿದ್ದಾರೆ. ಇದೇ ಸಂದೇಶ್ PG ಅವರು. ಹಾಗಾದ್ರೆ ಅವರ ಹಣ ದರ್ಪ ಎಷ್ಟಿರ್ಬೋದು, ಎಷ್ಟು ಲಂಚ ಅವರಿಗೆ ಓನ್ಲಿ ಹೆಣ್ಣಿದ್ದೇ ಹುಚ್ಚಲ್ಲ, ದುಡ್ಡಿದ್ದು ಹುಚ್ಚು. ಯಾಕಂದ್ರೆ ಎಲ್ಲಿ ಕೇಸ್ ಬರುತ್ತೆ ಅಲ್ಲಿ ವೀಕ್ ಮಾಡ್ತಾರೆ, 2 ಕಡೆಗೆ ಕೌಂಟರ್ ಕೇಸ್ ಮಾಡಿಸ್ತಾರೆ. ಅವರು ಅಲ್ಲಿ ನ್ಯಾಯ ಸಿಗ್ಲಿಕ್ಕೆ ಬಿಡಲ್ಲ ಯಾವ ಕೇಸಿಗೂ. ಇವತ್ತಿಗೂ ಮೂಡುಬಿದ್ರೆ ಸ್ಟೇಷನ್ ಅಲ್ಲಿ ಬರುವಷ್ಟು ಕೇಸ್ಗಳು ಇಲ್ಲಿ ನಮ್ಮ ಮಂಗಳೂರು ಡಿಸ್ಟಿಕ್ ಆಗಲಿ, ಉಡುಪಿ ಡಿಸ್ಟಿಕ್ ಅಲ್ಲಿ ಬರೋದು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ನಮಗೆ ಬೈಟ್ ಕೊಡೋ ಸಂದರ್ಭದಲ್ಲಿ ಆ ಆಡಿಯೋದ ಬಗ್ಗೆ ಸಂದೇಶ್ ಮಾತನಾಡ್ತಾರೆ. ಆ ಆಡಿಯೋದಲ್ಲಿರುವಂತ ಮಹಿಳೆ ಸ್ಪಷ್ಟನೆ ಕೊಡ್ತಾರೆ, ಆದಷ್ಟು ಬೇಗ ಸ್ಪಷ್ಟನೆ ಕೊಡಿಸ್ತಾರೆ. ಅಂದ್ರೆ ಥ್ರೆಟ್ ಮಾಡುವಂತ ಕೆಲಸಗಳು ಏನಾದ್ರೂ ಆಗ್ತಿದೆಯಾ? ತುಂಬಾ ದೂರು ಯಾರು ಕೊಟ್ಟಿದ್ದಾರೆ, ಧ್ವನಿ ಯಾರು ಎತ್ತುತ್ತಾ ಇದ್ದಾರೆ, ಅವ್ರಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ. ಹಾಗೆ ಸಾಧಿಸೋದು. ಇವತ್ತು ನಾನು ಅವ್ರ ಕಾಂಪ್ರಮೈಸ್ಗೆ ಬರ್ತಾರೆ. ACPಗೆ ಕಾಂಪ್ರಮೈಸ್ ಬರ್ಬೇಕಾದ್ರೆ ಏನಿದೆ, ಮಿಥುನ್ ರೈಗೆ ಬನ್ನಿ ಅಮ್ಮ ಕಿನ್ನಿಗೋಳಿಯಲ್ಲಿ ಬಂದು ಕುತ್ಕೊಳ್ಳಿ ಮಾತಾಡುವ ಅಂತ ಹೇಳ್ತಾರೆ. ಮಾತಾಡೋದು ಏನಿದೆ? ಅವರನ್ನು ಈಗಲೇ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿಕ್ಕಾಗಲ್ವ ಅವರಿಗೆ? ಅವ್ರ ಯುವ ನಾಯಕರಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ, ಅಲ್ಲೊಂದು ರಾಜಕೀಯ ಜಿದ್ದಾಜಿದ್ದು, ನೀನಾ ಅಂತ ಹೇಳಿ ನನ್ನನ್ನು ಮೇಲೆ ಈಗ ಉಮನಾಥ್ ಕೋಟೆನಲ್ಲಿ MLA ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಿ? ಅವ್ರ ಗಮನಕ್ಕೂ ತಂದಿದ್ದೀನಿ. ನಾನು ಉಮನಾಥ್ ಸರ್ಗೆ ಹೇಳಿದ್ದೀನಿ, ಕಮಿಷನರ್ಗೆ ಹೋಗಿ ಅಮ್ಮ ಸಾಫ್ಟ್ ಆಗಿ. ಅವ್ರು ಏನು ಧ್ವನಿ ಎತ್ತಿಲ್ಲ. ಅಲ್ಲಿ BJP ಸ್ವಲ್ಪ ಲೀಡರ್ಗಳು ಸ್ಟ್ರಾಂಗ್ ಇದ್ದಾರೆ, ಬಟ್ ಅವರು ಎತ್ತಿಲ್ಲ. ಹಿಂದುತ್ವದವರು ಇದ್ದಾರೆ, ಅವ್ರಿಗೆ ಎತ್ತಿಲ್ಲ. ಇವತ್ತಿಗೆ ನಾವು ಒಂದು ಹಿಂದೂ ಅಲ್ವಾ, ಇದರಲ್ಲಿ ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂಗಳಿದ್ದಾರೆ. ಯಾವ ಒಂದು ಸಂಘಟನೆ ಇಡುವರ ಯಾಕೆ ಬರಲ್ಲ? ಅವ್ನು ಪೊಲೀಸು ಹಾಗೆ ಸಾಧಿಸ್ತಾನೆ, ಅದೇ ಲಿಮಿಟ್ ಅಲ್ಲಿ ಅವ್ರು ಬದುಕಬೇಕಲ್ಲಿ. ಪೂರ್ಣಿಮಾ ಅವರೇ, ಬಹುಶಃ ಅವರಿಬ್ರು ಮಾತನಾಡಿದ್ದನ್ನು ನೋಡಿದ್ರಿ. ರಾಜಕೀಯ ಸಪೋರ್ಟ್ ಇದೆ ಈ ಮನುಷ್ಯನಿಗೆ, ನಾವು ಏನು ಮಾಡೋಕೆ ಧ್ವನಿ ಎತ್ತಿದ್ದಾರೆ, ಧ್ವನಿ ಎತ್ತಿದವರಿಗೆ ಥ್ರೆಟ್ ಮಾಡುವಂತ ಕೆಲಸಗಳಾಗ್ತಿದೆ. ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಥ್ರೆಟ್ ಮಾಡುವಂತ ಕೆಲಸಗಳಾಗ್ತಿದೆ ಅಂತ. ಒಂದು ನಿಮಿಷ ಸರ್, ನಾನು ಇಂಟರ್ಫಿಯರ್ ಆಗ್ತೇನೆ ಮೇಡಮ್, ಒಂದು ನಿಮಿಷ. ಇವತ್ತು ಬೆಳಿಗ್ಗೆ ಒಂದು ಕಾಲ್ ಬಂತು ಸರ್ ನನಗೆ. ಇದೇ ನಂತರನೇ ಒಬ್ರು ಸಫರ್ ಆದ ಒಬ್ಳು ಹುಡುಗಿದ್ದು ಕಾಲ್ ನನಗೆ, ಮೇಡಮ್ ಹೀಗೆ ನನ್ನ ಅಪ್ಪನಿಗೆ ಕಾಲ್ ಮಾಡಿ ಅವನು ಟಾರ್ಚರ್ ಮಾಡ್ತಿದ್ದಾನೆ, ಈಸ್ ಅ ಸೀನಿಯರ್ ಸಿಟಿಸನ್, ಅವರಿಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಬೇಕಾದ್ರೆ ನಾನು ನ್ಯೂಸ್ ರಿಪೋರ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ನನ್ನ ಹತ್ರ. ಈ ತರ ಎಲ್ಲ ಅವ್ರು ತುಂಬಾ ಥ್ರೆಟ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ನಾನು ಶುರು ಮಾಡಿದ್ದೆ ಅದರಿಂದನೇ ಶುರು ಮಾಡಿದೆ. ಇವರು ಇಷ್ಟು ಆಟಗಳು ಅಟ್ಟಹಾಸಕ್ಕೇರಿದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಎಂಟೈರ್ ಪೊಲೀಸ್ ಸಿಸ್ಟಮ್ ಇರ್ಬೋದು, ಪಾಲಿಟಿಷಿಯನ್ಸ್ ಇರ್ಬೋದು, ಅವ್ರ ಸಪೋರ್ಟ್ ಇಲ್ಲದೆ ಯಾರು ಹಿಂಗೆ ಮಾಡೋಕ್ಕಾಗಲ್ಲ. ಈಗ ಸಿಂಪಲ್ ಒಂದು ಮಾತು ಹೇಳ್ತೀನಿ, ಯಾವುದೋ ಒಂದು ಪಿಕ್ ಪಾಕೆಟ್ ಕೇಸ್ ಇತ್ತು ಅಂತ ಇಟ್ಕೊಳ್ಳಿ, ಸಣ್ಣ ಕೇಸು ಪಬ್ಲಿಕ್ಕಿಗೆ, ಅಲ್ಲಿ ಹೋಗಿ ಕೇಳಿದಾಗ ಅವ್ರಿಗೆ ಅದರಿಂದ ಏನಾದರೂ ಲಾಭ ಇದೆ, ಅವನೊಂದು 1000 ಪಿಕ್ ಪಾಕೆಟ್ ಮಾಡಿದಾನೆ, 500 ರೂಪಾಯಿ ಇವ್ರು ಜಾಬ್ ಹಾಕ್ಬೋದು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಹೋಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ, ಕೇಸ್ ಹಾಕ್ತಾರೆ. ಸೊ ಈಗ ಇವ್ರು ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ ಅಂದಾಗ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ, ಸರ್ಕಲ್ ಇನ್ಸ್ಪೆಕ್ಟರ್ ಅಂದರೆ ಹಾಗೆ ಕಂಪ್ಲೀಟ್ ಜುಡಿಷಿಯೇಷನ್ ಪೂರ್ತಿ ಅವ್ರು ಇನ್ಚಾರ್ಜ್ ಇರೋವಾಗ ಅವರೇ ಈ ಥರ ಮಾಡ್ತು ಅಂತಂದಾಗ ಯಾಕೆ ಸಿಸ್ಟಮ್ ಅವ್ರನ್ನ ಕ್ವಶನ್ ಮಾಡ್ತಾ ಇಲ್ಲ? ಸಸ್ಪೆಂಡ್ ಮಾಡೋದು ಇಟ್ ಇಸ್ ಸಣ್ಣ ವಿಷಯ. ಅದು ಸಸ್ಪೆಂಡ್ ಮಾಡಿದ್ರು ಅವ್ನು ಆರಾಮಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ. ಆಮೇಲೆ ಇನ್ನೂ ಒಂದು ಏನು ನಾವು ಗಮನಿಸಿದ್ವಿ ಅಂತಂದಾಗ ನನಗೆ ಆಶ್ಚರ್ಯ ಅಂತ ಅನಿಸಿದ್ದು ಮಹಿಳಾ ಆಯೋಗದ ವರ್ತನೆ. ನನಗೆ ಅದು ಆಶ್ಚರ್ಯ ಅಂತ ಅನಿಸ್ತಾ ಇದೆ. 3 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನೀವು ಇದನ್ನ ಜಗತ್ತಿನ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷರು.
ಇಂಥ ಸೀರಿಯಸ್ ವಿಚಾರವನ್ನು ಅವರು ಅಡ್ರೆಸ್ಸೇ ಮಾಡಲ್ಲ, ಕ್ಯಾರೆ ತೆಗಿಯಲ್ಲ ಅಂತಂದ್ರೆ ಹೆಂಗಾಗಿದೆ ಅಂದ್ರೆ ಮಹಿಳಾ ಆಯೋಗ ಅಧ್ಯಕ್ಷರು ಅನ್ನೋ ಬದಲು ಮಹಿಳಾ ಅಯೋಗ್ಯ ಅಧ್ಯಕ್ಷರು ಅಂತ ಕರೆಕ್ಟ್ ಪದ ಅಂತ ಅನ್ಸುತ್ತೆ. ಏಕೆ ಅಂದ್ರೆ ಇವತ್ತಿನವರೆಗೂ ಇಷ್ಟು ದೊಡ್ಡ ಫೈಲ್ ಇದೆ ಆಯೋಗದಲ್ಲಿ, ಯಾವುದು ಒಂದಕ್ಕೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರದ್ದು ಹೆಂಗಾಗಿದೆ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು ತಗೊಂಡಾಗ ಅವರು ಬರೀ ರೀಲ್ಸ್ಗಳು ಓಡಾಡು ಬರೀ ಸೋಷಿಯಲ್ ಮೀಡಿಯಾನಲ್ಲಿ ಅವರು ಅವ್ರದ್ದು ಪ್ರತಿಬಿಂಬಿಸ್ಕೊಳ್ತಾ ಇದ್ದಾರೆ ಹೊರತು ಆನ್ ರೆಕಾರ್ಡ್ಸ್ ಅಲ್ಲಿ ಯಾವುದೂ ಸರಿಯಾದ ಕೆಲಸಗಳಾಗ್ತಾ ಇಲ್ಲ. ಎಲ್ಲಿ ಹೋಗಬೇಕು ನಾವು ಹಂಗಿದ್ರೆ? ಈಗ ಇನ್ಸ್ಪೆಕ್ಟರ್ ಇಂದ ಸಮಸ್ಯೆ ಆಗಿದೆ ಅಂತ ಕಮಿಷನರ್ಗೆ ದೂರು ಕೊಟ್ರೆ ಕ್ರಮ ಆಗಲ್ಲ. ಮಹಿಳಾ ಆಯೋಗಕ್ಕೆ ಮೂರು ಸಲ ದೂರು ಕೊಟ್ಟರು ಯಾವುದೇ ವಿಚಾರಗಳ ದೂರು ಕೊಡಲ್ಲ, ದೂರು ತೆಗೆದುಕೊಳ್ಳಲ್ಲ, ಕ್ರಮನೂ ಆಗಲ್ಲ, ಏನೂ ಆಗಲ್ಲ. ಮತ್ತೆ ಏನ್ ಮಾಡಬೇಕು? ಈ ವ್ಯವಸ್ಥೆಯಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಪರ್ಸನಲ್ ಆಗಿ ಅವರಿಗೆ ಮೀಟ್ ಆದ್ವಿ, ಇವ್ರ ಹತ್ರ ನಾಗಲಕ್ಷ್ಮಿ ಚೌಧರಿ ಹತ್ರ ಪರ್ಸನಲ್ ಆಗಿ ಮೀಟ್ ಆದ್ವಿ, ಪರ್ಸನಲ್ ಆಗಿ ಮಾತಾಡಿ ಎಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ತೋರಿಸಿದ್ರಿ. ಇದು ನಿಮ್ಮ ಈ ಆಡಿಯೋ ಎಲ್ಲ ಏನು ಲೆಕ್ಕ ಇಲ್ಲ ಸರ್, ನಮಗೆ ಇದನ್ನು ವಿಡಿಯೋದಕ್ಕೆ ತರಕ್ಕೆ ಬೇಡ. ಅದೆಷ್ಟೋ ಆಡಿಯೋಗಳಿವೆ, ಅದೆಷ್ಟೋ ವಿಡಿಯೋಗಳಿವೆ. ನಮಗೆ ಇದನ್ನು ಮೀಡಿಯಾಕ್ಕೆ ತಂದು ಹೆಣ್ಮಕ್ಳ ಮರ್ಯಾದೆ ತೆಗೆಯೋದು ನಮಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾವು ಅಷ್ಟು ಕೊಟ್ಟಿಲ್ಲ. ಅದನ್ನು ನಾವು ಅವರಿಗೆ ಸಪೋರ್ಟ್ ಮಾಡಿದ್ವಿ. ಮೂಡಬಿದ್ರೆ ಬಂದು ಎಷ್ಟು ಸಮಯ ಆಯ್ತು? ಮೂಡಬಿದ್ರೆ ಇನ್ಸ್ಪೆಕ್ಟರ್ ಆಗಿ ಎಷ್ಟು ಸಮಯ ಆಯ್ತು? 3 years ಆಯ್ತು. 3 years ಅಲ್ಲ, ಅವರು ಫಸ್ಟ್ ಒಮ್ಮೆ ಮೂಡಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಕಾರ್ಕಳ ಸಬ್ ಇನ್ಸ್ಪೆಕ್ಟರ್. ಈಗ ಮುಖ ಮಾಡಿದ್ದಾರೆ 3 years. 3 years ಅಲ್ಲಿ ಇದ್ರೆ ಅವ್ರು 30 years ಇದ್ದಾಗಿದ್ದಾರೆ ಪಬ್ಲಿಕ್ ಅಲ್ಲಿ. ನಾನು ಹೇಳೋದು ಒಂದೇ, ನನ್ನ ಹತ್ರ ಒಂದೇ ಆನ್ಸರ್. ಆಯುಕ್ತರು ಯಾರನ್ನಾದ್ರೂ ಕಳಿಸ್ಬೇಕು ಆ ಲೋಕಲ್ಗೆ, ಆ ಅಂಗಡಿಯವನಿಗೆ, ಆಟೋದವನಿಗೆ, ಲೋಕಲ್ ಟೀ ಮಾರುವವನ ಹತ್ರ ಕೇಳಬೇಕು ಇನ್ಸ್ಪೆಕ್ಟರ್ ಸಂದೇಶ್ ಹೇಗೆ ಅಂತ. ನಿಮ್ಮ ಮಾಧ್ಯಮದವ್ರಿಗೆ ಅದೇ ಹೇಳೋದು, ಇನ್ಸ್ಪೆಕ್ಟರ್ ಸಂದೇಶ್ ಹೇಗೆ ಅಂತ ಕೇಳಬೇಕು. ಪ್ರತಿಯೊಬ್ಬರದ ಆನ್ಸರ್ ಒಂದೇ, ಅವನು ಹುಚ್ಚ ಅಂತ ಹೇಳಿ. ಹೆಣ್ಣು ಹುಚ್ಚ, ಒಮ್ಮೆ ಇಲ್ಲಿಂದ ಹೋದ್ರೆ ಸಾಕು ಅಂತ ಎಲ್ಲ ಮುಕ್ತಿ ಕೊಡಿ ನಮ್ಗೆ ಅಂತಾರೆ. ಈಗ ನಾನಿರೋದು ಕಾರ್ಕಳದಲ್ಲಿ, ಇದು ಮೂಡಬಿದ್ರೆ ಸ್ಟೇಷನ್. ನನಗೆ ಕಾರ್ಕಳ ಸ್ಟೇಷನ್ ಇದೆ, ನಮ್ಮ ಮನೆಯಿಂದ 10 ಕಿಲೋಮೀಟರ್ ಇದೆ. ನಾನು ಅವ್ರಿರೋದು ಮೂಡಬಿದ್ರೆಯಿಂದ ಕಾರ್ಕಳಕ್ಕೆ ಬಂದು ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡು ಹೋಗ್ತಾರೆ. ಮೂಡಬಿದ್ರೆಯಿಂದ ಕಾರ್ಕಳದಿಂದ ಅವ್ರು ಮೂಡಬಿದ್ರೆಯಿಂದ ACP ಶ್ರೀಕಾಂತ್ ಇದ್ದು ಸೈನ್ ಹಾಕೊಂಡು ನಾಟ ಗ್ರೀಡ ಅಂತ ಹೇಳಿ ಅದು ಗುಪ್ತಚರ ಇಲಾಖೆಯವರು ನಮ್ಮ ಚಲನವಲನ ಗುರುತಿಸುದು, ಆ ಕೇಸನ್ನು ACP ಶ್ರೀಕಾಂತ್ ಸೈನ್ ಹಾಕೊಂಡು ಬೆಂಗಳೂರು ಕೊಡ್ತಾರೆ. ಇನ್ನೊಂದು ಅಲ್ಲಿ ಪೊಲೀಸ್ PCಗಳು ಶಂಕರು, ರೋಹಿತ್, ಇನ್ನು ಅಖಿಲು, ಇಡೀ ಸ್ಟೇಷನ್ ಈ ತರ ದಂಧೆಗೆ ಸಹಕರಿಸ್ತಾ ಇದೆ, ಈ ತರ ಹುಚ್ಚಾಟಕ್ಕೆ ಸಹಕರಿಸ್ತಾ ಇದೆ. ಮೇಲಾಧಿಕಾರಿ ಕೇಳಿದ್ರೆ ಹೇಳ್ತಾರೆ, ಮೇಲಾಧಿಕಾರಿಗಳಂತಲ್ಲ ಅವ್ರು ಹೇಳಿದ್ರೆ ಕೇಳ್ಬೇಕಂತ ನಗ್ತಾರೆ. ಅದರಲ್ಲಿ ಲೇಡಿ PCಗಳು ಇದ್ದಾರೆ. ಆ ಲೇಡಿ ಪೊಲೀಸ್ PCಗಳನ್ನು ಇವ್ರು ಯೂಸ್ ಮಾಡಿದ್ದಾರೆ. ಅದೇ ಲೇಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮ್ಯಾಮು ಸುಸೈಡ್ ನೋಟಿಸ್, ನನ್ನ ಸಾವಿಗೆ ಇನ್ಸ್ಪೆಕ್ಟರ್ ಸಂದೇಶ ಕಾರಣ ಅಂತ ಹಾಕಿದ್ರು. ಅದನ್ನು ACP ಶ್ರೀಕಾಂತ್ಗೆ ಹೋಗಿದೆ. ಆ ಲೆಟರ್ ಕ್ರಮ ಆಗಿಲ್ಲ. ಅದಕ್ಕಿಂತ ಮುಂಚೆ ಮನೋಜ್ ಸರ್ ಅಂತಿದ್ರು, ಅವರು ಆ ಹುಡುಗಿಯನ್ನು ಅಲ್ಲಿಂದ ಬೇರೆ ಕಡೆಗೆ ವರ್ಗ ಮಾಡಿದ್ರು, ಯಾಕಂದ್ರೆ ಸಮಜ್ ಬೇಡ ಅಂತ. ಇವತ್ತಿಗೂ ನಾನು ಏನು ಹೇಳುದಂದ್ರೆ, ಇದಕ್ಕೆ ಫಸ್ಟ್ A1 ಆರೋಪಿ ಯಾಕೆ ಮಾಡಬೇಕು? ACP ಶ್ರೀಕಾಂತ್ರನ್ನ. ಇವತ್ತು ಆಯುಕ್ತರು ಏನು ಹೇಳ್ತಾರೆ ಅಂದ್ರೆ, ಇವತ್ತು ನಿನ್ನೆದೇನು ಮಾಧ್ಯಮ ಪ್ರಕಟಣೆ ನೋಡಿದೆ, ಈ ಎಲ್ಲಾ ಕೇಸುಗಳನ್ನು ACP ಶ್ರೀಕಾಂತ್ಗೆ ವರ್ಗಾಯಿಸಲಾಗಿದೆ. ಅಂದ್ರೆ ವಿಲೇ ಮಾಡಲಿಕ್ಕೆ. ನಾವು ಹೀಗೇನೆ ಬೊಬ್ಬಿಡಬೇಕು, ನಮ್ಮ ಮಾನ ಹರಾಜಾಗಬೇಕು, ನಾವು ವೇಷ ಆಗಬೇಕು, ಅವರು ನಮ್ಮನ್ನು ಯೂಸ್ ಮಾಡಬೇಕು, ಹೆಣ್ಣು ಮಕ್ಕಳು ಸ್ಟೇಷನ್ಗೆ ಹೋಗಬೇಕು, ಅವರು ಗಂಡ ಹೆಂಡತಿ ಡಿವೈಡ್ ಆಗಬೇಕು, ಆ ಹೆಣ್ಣು ಮಗಳು ಇವರೊಟ್ಟಿಗೆ ಮಂಚಕ್ಕೆ ಸಹಕರಿಸಲಿಲ್ಲ ಅಂದ್ರೆ ಅವಳಿಗೆ FIR ಯಾವುದೋ ಒಂದು ಸೆಕ್ಷನ್ ಅವರಿಗೆ ಗೊತ್ತು ಹೇಳ್ತಾರೆ. ನಾನು ಹೊಡೆಯಲ್ಲ, ಈಗ ಮುಂಚೆ ಹೊಡೆದಿದ್ದೀನಿ, ಈಗ ಸುಧಾರಿದ್ದೀನಿ, ನಾನು ಇವಾಗ ಕೈದು ಏಟು ಅಂತಾರೆ. ಇವ್ರ ಕರ್ತವ್ಯವನ್ನು ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಇವ್ರಿಗೆ ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂತ ಕೆಲಸ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.